ಸೊ ಹಲೋ ಎಲ್ರಿಗೂ ಸೂಪರ್ ನಮಸ್ಕಾರ, ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ನನ್ನ ಇವತ್ತಿನ ವಿಡಿಯೋಗೆ. ನಾಟ್ ಡೈಲಿ ವ್ಲಾಗ್ ಅಲ್ಲ ಇದು, ಇಟ್ಸ್ ಆಲ್ ಅಬೌಟ್ ಮೈ ಸ್ಕಿನ್ ಅಂಡ್ ಬಾಡಿ ಕೇರ್. ಯಪ್ಪ ತುಂಬಾ ತಿಂಗಳಾಗಿದೆ ನಾನು ಪ್ರಾಪರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನನ್ನ ಸ್ಕಿನ್ ಕೇರ್ ಅಥವಾ ಬಾಡಿ ಕೇರ್ ನ ಮಾಡಿ. ಸೊ ಥಾಟ್ ಇವತ್ತು ನನ್ನ ಸ್ಕಿನ್ ಅಂಡ್ ಬಾಡಿ ಕೇರ್ ನ ಮಾಡೋಣ ಅಂತ. ಬಿಕಾಸ್ ಇನ್ನೇನು ಅಕ್ಟೋಬರ್ ಬರ್ತದೆ, ಸಾಕಷ್ಟು ಫೆಸ್ಟಿವಲ್ಸ್ ಎಲ್ಲ ಶುರು ಆಗುತ್ತೆ. ಮೇ ಬಿ ನಿಮ್ಗೆ ಈ ವಿಡಿಯೋ ಫಸ್ಟ್ ಅಥವಾ ಸೆಕೆಂಡ್ ಅಕ್ಟೋಬರ್ ಅಲ್ಲಿ ಬರುತ್ತೆ. ಸೊ ಹ್ಯಾಪಿ ದಸರಾ ನಿಮ್ಮೆಲ್ರಿಗೂ. ಜೊತೆಗೆ ಇನ್ನೇನು ಸೆಕೆಂಡ್ ಬಂದ್ರೆ ಏನು ಗಾಂಧಿ ಜಯಂತಿಯ ಶುಭಾಶಯಗಳು ನಿಮ್ಮೆಲ್ರಿಗೂ. ಸೊ ಅಕ್ಟೋಬರ್ 2 ಇಸ್ ಗಾಂಧಿ ಜಯಂತಿ ಅಲ್ಲ. ಸೊ ಹಾಗಾಗಿ ಸೊ ಇವತ್ತು ಶುರು ಮಾಡೋಣ. ಅಂಡ್ ನಾನು ರೀಸೆಂಟ್ ಆಗಿ ಟ್ರಿಪ್ ಎಲ್ಲ ಮುಗಿಸ್ಕೊಂಡ್ ಬಂದೆ. ತಮಿಳ್ನಾಡು ನಿಮ್ಗೆ ಗೊತ್ತೇ ಇರುತ್ತೆ, ಅಲ್ಲಿನ ವೆದರು ನಮ್ ಕರ್ನಾಟಕದಿಂದ ಯಾರು ಹೋಗ್ತಾರೋ ಅವ್ರು ತುಂಬಾ ಬೇಗ ಟ್ಯಾನ್ ಆಗ್ಬಿಡ್ತೀವಿ, ಅಂದ್ರೆ ಬಿಕಾಸ್ ಅಲ್ಲಿನ ವೆದರ್ ಹಂಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಸ್ಕಿನ್ ಕೇರ್ ಮಾಡಬೇಕು. ಅಂಡ್ ಯಾರೋ ಒಬ್ರು ಹೇಳಿದ್ರಿ ತುಂಬಾ ಪ್ರಾಡಕ್ಟ್ಸ್ ಎಲ್ಲ ಬೈ ಮಾಡ್ತೀರಾ, ಬಟ್ ನಿಮ್ ಸ್ಕಿನ್ ಏನಕ್ಕೆ ಡಾರ್ಕ್ ಸರ್ಕಲ್, ಕಣ್ಣ ಹತ್ರ ಎಲ್ಲ ಡಾರ್ಕ್ ಇದೆ, ಲಿಪ್ಸ್ ಡಾರ್ಕ್ ಇದೆ ಅಂತ. ಥ್ಯಾಂಕ್ ಯು ಸೋ ಮಚ್ ನಿಮ್ ಕ್ವಶನ್ಗೆ. ಕೆಲವೊಂದು ಕ್ವಶನ್ ನೀವು ಮಾಡಿದಾಗ ನಂಗೆ ಹೇಳ್ಕೊಳಕ್ ಈಸಿ ಆಗುತ್ತೆ. ಸೊ ಇಟ್ಸ್ ನಥಿಂಗ್ ಬಟ್ ನನ್ಗೆ ಮೊದ್ಲಿಂದನೂ ಲಿಪ್ಸ್ ಕಲರ್ ಇರೋದೇ ಹೀಗೆ, ಓಕೆನಾ. ಆಕ್ಚುಲಿ ತುಂಬಾನೇ ಡಾರ್ಕ್ ಇತ್ತು ನಂದು ಲಿಪ್ಸ್, ಬಿಕಾಸ್ ಗೊತ್ತಿಲ್ಲ ಏನಕ್ಕೆ ಎಕ್ಸಾಕ್ಟ್ಲಿ ಸಡನ್ ಆಗಿ ಆತರ ಜಾಸ್ತಿ ಲಿಪ್ಸ್ಟಿಕ್ ಲೋ ಬಜೆಟ್ ಅಥವಾ ಕ್ವಾಲಿಟಿ ಇಲ್ಲದೆ ಇರೋ ಲಿಪ್ಸ್ಟಿಕ್ ಹಾಕಿ ಆತರ ಆಗಿತ್ತು. ಬಟ್ ಇವಾಗ ಕಂಪೇರ್ ಟು ಬಿಫೋರ್ ನನ್ನ ಲಿಪ್ಸ್ ಇವಾಗ 70% ಬೆಟರ್ ಆಗಿದೆ. ಬಿಕಾಸ್ ನಾನು ಅಷ್ಟು ಚೆನ್ನಾಗಿ ನೋಡ್ಕೊಳಕ್ ಶುರು ಮಾಡಿದೆ. ದಟ್ ಈಸ್ ಅ ಒನ್ ಥಿಂಗ್. ಅಂಡ್ ನನ್ನ ಕಣ್ ಮೇಲೆಲ್ಲ ಆಲ್ರೆಡಿ ಪಿಗ್ಮೆಂಟೆಡ್ ಐಸ್ ನಂದು. ನಂಗೆ ಏನಂತಾರೆ ಐ ಮೇಕಪ್ ಎಲ್ಲ ಮಾಡ್ಬೇಕಾದ್ರೆ ಸ್ವಲ್ಪ ಈಸಿ ಆಗುತ್ತೆ. ಸೊ ಆಲ್ರೆಡಿ ಸ್ವಲ್ಪ ಮೀಡಿಯಂ ಡಾರ್ಕ್ ಇದೆ. ಸೊ ಹಾಗಾಗಿ ಬಟ್ ದಟ್ ನನ್ಗೆ ಸ್ಕಿನ್ ಅದು ಹೈಲೈಟ್ ಮಾಡುತ್ತೆ ಆಕ್ಚುಲಿ. ಸೊ ಐ ಲೈಕ್ ಇಟ್. ಅಂಡ್ ಸ್ಕಿನ್ ಮೊದ್ಲು ಕಂಪೇರ್ ಮಾಡಿದ್ರೆ ಮೊದ್ಲು ಹೆಂಗಾಗ್ತಿತ್ತಂದ್ರೆ, ನಾನು ಹುಟ್ಟು ಬೆಳೆದಿದ್ದು ಕೆಲಸ ಜಾಸ್ತಿ ಹೋಟ್ಲಲ್ಲೇ ಇರ್ತಿತ್ತು. ಒಲೆ ಮುಂದೆ ಅಡಿಗೆ ಮಾಡ್ಬೇಕಾಗಿತ್ತು. ಅಂಡ್ ಗ್ಯಾಸ್ ಸ್ಟವ್ ಮುಂದೆ ತುಂಬಾ ಹೊತ್ತು ನಿಂತ್ಕೊಂಡು ಕೆಲಸ ಮಾಡ್ತಿದ್ದೆ. ಡಸ್ಟು ಎಂತ ಸ್ಕಿನ್ ಕೇರು ಏನ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳ್ದಲೆ ಜಸ್ಟ್ ನಮ್ಮ ಅಂಗಡಿಗೆ ಹೋಗ್ಬೇಕು, ಅಡಿಗೆ ಮಾಡ್ಬೇಕು, ಕೆಲಸ ಮಾಡ್ಬೇಕು, ಪಾತ್ರೆ ತೊಳಿಬೇಕು, ಕಸ್ಟಮರ್ಗೆ ಸರ್ವ್ ಮಾಡ್ಬೇಕು, ಈ ತರ ನನ್ನ ಲೈಫ್ ಸ್ಟೈಲ್ ಇದ್ದಿದ್ದು. ಸೊ ಹಾಗಾಗಿ ನನ್ನ ಬಾಡಿ ಕೇರ್ ಬಗ್ಗೆ ಎಲ್ಲ ನನ್ಗೆ ಅಷ್ಟು ಕೇರ್ ಮಾಡ್ಬೇಕು ಅಂತ ಅನಿಸ್ತಾ ಇರಲಿಲ್ಲ. ನನ್ಗೆ ಯಾವಾಗ್ಲೂ ನಾನು ತುಂಬಾ ಟಾಮ್ ಬಾಯ್, ನನಗೆ ಹಿಂಗೆ ಇರ್ಬೇಕು ಹಂಗ ಅನ್ಕೊಂಡೆ ನನ್ನ ಲೈಫಲ್ಲಿ ಇವತ್ತರೆಗೂ ಹಾಗೆ ಇರೋದು. ಬಟ್ ಇವಾಗ ಸ್ವಲ್ಪ ಸ್ಕಿನ್ ಕೇರ್ ಬಗ್ಗೆ ಎಲ್ಲ ಗಮನ ಕೊಡ್ತಿದ್ದೀನಿ ನಾನು. ಅದಕ್ಕೆ ತುಂಬಾ ಜನ ಕೇಳೋದು, ನಿಮ್ಮ 20s ಅಲ್ಲ ನಿಮ್ಮ ಸ್ಕಿನ್ ಅನ್ನ ತುಂಬಾ ಚೆನ್ನಾಗಿ ಕೇರ್ ಮಾಡಿ. ಸ್ಕಿನ್ ಕೇರ್ ಇಸ್ ನಥಿಂಗ್ ಬಟ್ ನನಗೆ ಇವಾಗ ಒಂದು ಮಾಯಿಶ್ಚರೈಸರ್, ಒಂದು ಸನ್ಸ್ಕ್ರೀನ್ ನಿಮ್ಮ ಸ್ಕಿನ್ ಅನ್ನ ಎವ್ರಿ ಡೇ ಚೇಂಜ್ ಮಾಡೇ ಮಾಡುತ್ತೆ. ಅಂಡ್ ನನಗೆ ಫಸ್ಟ್ ಏನಪ್ಪಾ ಈ ಸನ್ಸ್ಕ್ರೀನ್ ಎಲ್ಲ ಹಾಕೊಂಡಾಗ ಒಂಥರ ಆಯಿಲಿ ತರ ಕಾಣಿಸಕ್ ಶುರುವಾಗಿತ್ತು. ಬಟ್ ಡೇ ಬೈ ಡೇ ಅದು ನಿಮ್ ಸ್ಕಿನ್ ಅನ್ನ ಬೆಟರ್ ಮಾಡುತ್ತೆ, ಒನ್ ಥಿಂಗ್. ಅಂಡ್ ಸ್ಕಿನ್ ಸ್ವಲ್ಪ ಮಟ್ಟಿಗಾರು ಚೆನ್ನಾಗಿ ಕಾಣಿಸುತ್ತೆ. ನಿಮ್ ಏಜ್ಗೂ ನಿಮ್ಗೂ ಸ್ವಲ್ಪ ಡಿಫ್ರೆನ್ಸ್ ಇರೋದರ ಕಾಣಿಸುತ್ತೆ. ಸೊ ಹಂಗೂ ಚೇಂಜಸ್ ಆಗುತ್ತೆ, ಡಿಪೆಂಡ್ಸ್ ಆನ್ ದ ಸ್ಕಿನ್ ಟೋನ್ ಅಲ್ವಾ. ಸೊ ಎಕ್ಸಾಕ್ಟ್ಲಿ ಹೇಳಕ್ ಆಗಲ್ಲ. ನನ್ಗೆ ಅದೇ ಅನ್ಸೋದು. ಫಸ್ಟ್ ಟೈಮ್ ಸನ್ಸ್ಕ್ರೀನ್ ಹಾಕಿದಾಗ ಯಾರೋ ಬಂದಿದ್ರು, ಏನ್ ಮುಖ ತೊಳ್ದಿಲ್ವಾ ಹಂಗೆ ಹಿಂಗೆ ಅಂತ, ಬಿಕಾಸ್ ತುಂಬಾ ಆಯಿಲಿ ಕಾಣಿಸ್ತಿತ್ತು. ನಾನು ಬೇರೆ ಸೆಲೆಬ್ರಿಟೀಸ್ನೆಲ್ಲ ನೋಡಿ ಆತರ ಅಪ್ಲೈ ಮಾಡ್ಕೊಂಡ್ಬಿಟ್ಟಿದ್ದೆ. ಬಟ್ ದೆನ್ ನನ್ಗೆ ಗೊತ್ತಾಯ್ತು ಹೆಂಗ್ ಅಪ್ಲೈ ಮಾಡ್ಬೇಕು. ಡೇ ಬೈ ಡೇ ಬೇರೆಯವ್ರನ್ನ ನೋಡಿ ಸನ್ಸ್ಕ್ರೀನ್ ನಾನು 3 years ಬ್ಯಾಕ್ ಇಂದ ಅಪ್ಲೈ ಮಾಡ್ತಿರೋದು, ಅದಕ್ಕಿಂತ ಮುಂಚೆ ಅಪ್ಲೈ ಮಾಡ್ತಿರ್ಲಿಲ್ಲ. ಬಟ್ ನೀವು ಆದಷ್ಟು ಬೇಗ ಒಂದು 18 ಕ್ರಾಸ್ ಆಗ್ತಿದ್ದಂಗೆನೆ ಸನ್ಸ್ಕ್ರೀನ್ ಎಲ್ಲವನ್ನು ಬಳಸಕ್ಕೆ ಶುರು ಮಾಡಿ. ದಟ್ ಈಸ್ ಮೈ ಟಿಪ್. ಅಂಡ್ ಲಿಪ್ ಬಗ್ಗೆ ಹೇಳೋದಾದ್ರೆ, ಈ ನಾರ್ಮಲ್ ಶಾಪ್ಸ್ ಅಲ್ಲೆಲ್ಲ ಸಿಗುತ್ತಾ ಅಂತ ಲಿಪ್ಸ್ಟಿಕ್ಸ್ ನ ಬಳಸಬೇಡಿ. ಡೈರೆಕ್ಟ್ ಬ್ರ್ಯಾಂಡ್ ಎಲ್ಲ ಇವಾಗ ಒಳ್ಳೊಳ್ಳೆ ಬ್ರ್ಯಾಂಡು ಒಳ್ಳೊಳ್ಳೆ ಬಜೆಟ್ ಅಲ್ಲೂ ಕೂಡ ಸಿಗುತ್ತೆ ನಿಮ್ಗೆ ಅವೈಲಬಲ್ ಅಂತ ಲಿಪ್ಸ್ಟಿಕ್ ನ ಬಳಸಿ. ಜೊತೆಗೆ ಯಾವಾಗ್ಲೂ ಲಿಪ್ ಬಾಮ್ ನ ಕ್ಯಾರಿ ಮಾಡಿ. ಎಲ್ಲೋದ್ರೂ ಅಷ್ಟೇ ಆದಷ್ಟು ಲಿಪ್ಸ್ಟಿಕ್ ಆಗದೆ ಇರೋ ಟೈಮಲ್ಲಿ ಲಿಪ್ ಬಾಮ್ ನ ಜಾಸ್ತಿ ಬಳಸಿದ್ರೆ ನಿಮ್ ಸ್ಕಿನ್ ಅದು ತುಂಬಾ ಸಾಫ್ಟ್ ಮಾಡುತ್ತೆ ಅಂಡ್ ಪಿಂಕ್ ಚೇಂಜ್ ಆಗೋಕೆ ಸ್ವಲ್ಪ ಹೆಲ್ಪ್ ಮಾಡುತ್ತೆ. ನಾನು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ವ್ಯಾಸ್ಲಿನ್ ಸ್ವಲ್ಪ ಕಡಿಮೆ ಮಾಡಿ, ಬಟ್ ಅದರ್ ಲಿಪ್ ಬಾಮ್ ಇರುತ್ತಲ್ಲ, ಇವಾಗಂತೂ SPF 50 ಅಂತ ಬಂದಿದೆ. ಅವಾಗೆಲ್ಲ ಈ ತರದ್ ಏನು ಇರ್ತಲ್ಲ, ಹಿಮಾಲಯನ್ ಒಂದು ಲಿಪ್ ಬಾಮ್ ಇರ್ತಾ ಇತ್ತು, ಅದನ್ನ ಅಪ್ಲೈ ಮಾಡ್ಕೊತಿದ್ದೆ. ಸೊ ನಿಮ್ಗೆ ಇವಾಗ ತುಂಬಾ ಆಪ್ಷನ್ಸ್ ಇದೆ, ನೀವು ಅದನ್ನ ಟ್ರೈ ಮಾಡ್ಬೋದು. ಅಂಡ್ ನನ್ನ ಕೈಗಳೆಲ್ಲ ನನ್ನ ಸ್ಕಿನ್ಗೂ ನನ್ನ ಕೈಗೂ ತುಂಬಾ ಡಿಫ್ರೆನ್ಸ್ ಇದೆ. ಅದು ಜಸ್ಟ್ ಬಿಕಾಸ್ ಹೇಳಿದ್ನಲ್ಲ, ನಾನು 6th standard ಇಂದಾನೆ ಬಟ್ಟೆ ವಾಶ್ ಮಾಡಕ್ ಶುರು ಮಾಡಿದ್ದು. ಮನೇಲಿ ಎಲ್ಲಾ ಕೆಲಸ ನಾನೇ ಮಾಡ್ಬೇಕಾಗಿತ್ತು. ಅಂಡ್ ಹೋಟ್ಲಲ್ಲೂ ಕೂಡ ಎಷ್ಟು ಜನ 50-60 ಜನ ಊಟ ಮಾಡಿದ್ದು ಸಬೀನ ಹಾಕಿ ಪಾತ್ರೆ ತೊಳಿಬೇಕಾಗಿತ್ತು. ಅಂಡ್ ಇವತ್ತವರೆಗೂ ನನ್ನ ಕೈಗಳು ಅದಕ್ಕೋಸ್ಕರ ಸ್ವಲ್ಪ ಡಿಫ್ರೆನ್ಸ್ ಇದೆ. ಸೊ ಅಷ್ಟೊಂದು ಸಾಫ್ಟ್ ಆಗಿಲ್ಲ ನನ್ನ ಕೈ. ಯಾರು ಮುಟ್ಟಿದ್ರು ಹೇಳ್ತಾರೆ, ಏನ್ ನಿನ್ ಕೈ ಒಳ್ಳೆ ಹುಡುಗನ್ ತರ ಇದೆ ಅಂತ ಹೇಳ್ತಿರ್ತಾರೆ. ಸೊ ಹಾಗಾಗಿ ಬಿಕಾಸ್ ಎಷ್ಟೋ ಜನಕ್ಕೆ ನನ್ನ ಬ್ಯಾಕ್ ಆಫ್ ದ ಸ್ಟೋರಿ, ನನ್ನ ಪಾಸ್ಟ್ ಸ್ಟೋರಿ ಯಾರಿಗೂ ಗೊತ್ತಿಲ್ವಲ್ಲ. ಸೊ ಹಾಗಾಗಿ ದೇ ಸ್ಪೀಕ್ ಅಂಡ್ ಐ ಡೋಂಟ್ ಮೈಂಡ್, ಬಿಕಾಸ್
ನನ್ನ ಲೈಫ್ ಹಂಗೆ ಇದ್ದಿದ್ದು. ನಿಮ್ ಲೈಫ್ ಚೆನ್ನಾಗಿದೆಯಲ್ಲ, ಬೆಟರ್ ಆಗಿ ಮಾಡ್ಕೊಳ್ಳಿ, ನಿಮ್ ಸ್ಕಿನ್ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಬಾಡಿನ ಚೆನ್ನಾಗಿ. ಸೊ ಇವತ್ತು ಶುರು ಮಾಡೋಣ. ಎಷ್ಟಾಗುತ್ತೋ ಅಷ್ಟು ನನ್ನ ಮಿನಿಮಲ್ ಪ್ರಾಡಕ್ಟ್ ಯೂಸ್ ಮಾಡ್ಕೊಂಡು ನನ್ನ ಸ್ಕಿನ್ ಬಾಡಿ ಕೇರ್ ಹೆಂಗ್ ಮಾಡ್ತೀನಿ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ. ಓಕೆ, ಸೊ ನಾನು ಮಾರ್ನಿಂಗ್ ಫೇಸ್ ವಾಶ್ ಅಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ ಫೇಸ್ನ. ಆಲ್ಮೋಸ್ಟ್ ಅದು ಮಾರ್ನಿಂಗ್ ಎದ್ದಾಗ ಮಾಡಿದ್ದಲ್ವಾ, ಸೊ ಹಂಗಾಗಿ ಇವಾಗ ವೆಟ್ ಟಿಶ್ಯೂಸ್ ಅಲ್ಲಿ ನೀಟಾಗಿ ಫೇಸ್ನ ಕ್ಲೀನ್ ಮಾಡ್ಕೊತೀನಿ. ನಾನು ಫೇಸ್ ಏನು ಶೇವ್ ಮಾಡ್ತಿಲ್ಲ, ಬಿಕಾಸ್ ಲಾಸ್ಟ್ ವೀಕ್ ಮಾಡಿದ್ದೆ ಅನ್ಸುತ್ತೆ, ಸೊ ಹಂಗಾಗಿ. ಅಂಡ್ ಸ್ವಲ್ಪ ಐಬ್ರೋಸ್ ಮಾಡಿಸ್ಬೇಕು, ಅದು ನೆಕ್ಸ್ಟ್ ವೀಕಲ್ಲಿ ಹೋಗಿ ಮಾಡಿಸ್ಕೊತೀನಿ. ಸೊ ಇವಾಗ ಲೈಕ್ ಅಷ್ಟು ಅವಶ್ಯಕತೆ ಇಲ್ಲ, ಹಂಗಾಗಿ ಜಸ್ಟ್ ಹಂಗೆ ಕ್ಲೀನ್ ಮಾಡ್ಕೊತೀನಿ. ಬಂದು ಇದು ಎಲ್ಲ ಸ್ಕಿನ್ ಟೋನಿಗೆ ಸೂಟ್ ಆಗುತ್ತೆ ಅಂತ ಹೇಳಲ್ಲ. ಸ್ವಲ್ಪ ಶುಗರ್ ತಗೊಂಡು ಮತ್ತೆ ಟೊಮೆಟೊ ಟ್ಯಾನ್ ರಿಮೂವಲ್ಗೆ ತುಂಬಾ ಸಹಾಯ ಮಾಡುತ್ತೆ. ನೀವು ತುಂಬಾ ವಿಡಿಯೋಸ್ ಅಲ್ಲಿ ನೋಡಿರ್ತೀರಾ, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಹಂಗಾಗಿ ಟೊಮೆಟೊ ರಸ ಇಲ್ಲಿ ಹಾಕೋಬೇಕಾದ್ರೆ ಇದಾಗ್ಬಿಡುತ್ತೆ, ಸ್ವಲ್ಪ ಇದಕ್ಕೆ ಹಿಂಡು ಬಿಟ್ಟಿದ್ದೀನಿ ನಾನು, ಆಯ್ತಾ. ಇದ್ರ ಜೊತೆಗೆ ಇದನ್ನ ನೀಟಾಗಿ ಫೇಸ್ ಮೇಲೆ ಹಾಕೊಂಡು ಸ್ಕ್ರಬ್ ಮಾಡ್ಕೊಳ್ಳೋಣ. ಟೆಸ್ಟ್ ಮಾಡಿ ಸೂಟ್ ಆಗುತ್ತಾ ಇಲ್ಲ ಅಂತ ದೆನ್ ಅಪ್ಲೈ. ತುಂಬಾ ಜನ ಟೊಮೆಟೊ ಸೋಪ್ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ನಾನು ನೋಡಿದೀನಿ ಆಕ್ಚುಲಿ. ಎಸ್ಪೆಷಲಿ ಆರ್ಗ್ಯಾನಿಕ್ ಮನೇಲೆ ಮಾಡಿ ಏನು ಮಾಡ್ತಾರೆ. ವಿಲ್ವ ಅವ್ರದ್ದು ಇದೆ ಟೊಮೆಟೊ ಸೋಪ್ ಅಂತ ಇದೆ, ಒಂದು ಬಾಡಿಗೆ ಹಾಕೊಳಕ್ಕೆ, ಫೇಸ್ಗೆ ಹಾಕೊಳಕ್ಕೆ, ಟ್ಯಾನ್ ರಿಮೂವಲ್ಗೆ. ನೀವು ಬೇಕಿದ್ರೆ ಅದನ್ನು ಟ್ರೈ ಮಾಡ್ಬೋದು, ನಿಮ್ಗೆ ಬೇಕಾದ್ರೆ ಲಿಂಕ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ಈ ತರ ಮಾಡ್ಕೋಬೇಕಾದ್ರೆ ಲಿಟ್ರಲಿ ಇದಕ್ಕೆ ಅಂತ ಒಂದು ಬಟ್ಟೆ ಸಪ್ರೇಟ್ ಆಗಿ ಎತ್ತಿಟ್ಬಿಡ್ಬೇಕು. ಹುಷಾರ, ನೀರ್ ಒಳಗಡೆ ಹೋದ್ರೆ ಒಂಥರ ಉರಿ ತರ ಅನ್ಸ್ಬಾರ್ದು. ಸೊ ಇದನ್ನ ಒಂದು 20 ಮಿನಿಟ್ಸ್ ಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡೋಣ. ಓಕೆ, ನೀವೇ ನೋಡ್ತಿರ್ಬೋದು ನನಗೆ ಸ್ವಲ್ಪ ಟ್ಯಾನ್ ಆಗಿದೆ, ಜೊತೆಗೆ ಹೇರ್ ಗ್ರೋತ್ ಕೂಡ ಆಗಿದೆ. ನಾನು ವೀಕ್ಲಿ 1 ಅಥವಾ 2 ವೀಕ್ಸ್ಗೆ ಒಂದ್ಸಲ ಶೇವ್ ಮಾಡ್ತೀನಿ, ಡಿಪೆಂಡ್ಸ್. ನಾನು ಏನಾದ್ರು ಟ್ರಾವೆಲ್ ಮಾಡ್ತಿದ್ರೆ ಅಥವಾ ಸ್ಲೀವ್ಲೆಸ್ ಬಟ್ಟೆ ಹಾಕ್ತಿದ್ರೆ ಅಥವಾ ನನಗೆ ತುಂಬ ನೀಟಾಗಿ ಇಡಬೇಕು, ನನ್ನ ಕೈಗಳು ಕಾಣಿಸ್ಬೇಕು ಅನ್ನೋ ಥರ ಇದ್ದಾಗ ಮತ್ತೆ ಶೇವ್ ಮಾಡ್ತೀನಿ. ಅದೇ ಹೇಳಿದಾಗೆ ಟೋಟಲಿ ಡಿಪೆಂಡ್ಸ್, ಹೇಳೋಕ್ಕಾಗಲ್ಲ ಇಷ್ಟು ದಿನಕ್ಕೆ ಒಂದ್ಸಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ಲಿ ನೀವು ಯಾವ ಬಾಡಿ ವಾಶ್ ಯೂಸ್ ಮಾಡ್ತಿರೋ, ಜೊತೆಗೆ ಸ್ಕ್ರಬ್ಬರ್ ಯೂಸ್ ಮಾಡ್ತಿರೋ ಅದಕ್ಕೆ ಸ್ವಲ್ಪ ಬಾಡಿ ವಾಶ್ನ ಹಾಕ್ಕೊಂಡು ನೀಟಾಗಿ ಫಸ್ಟು ಕೈನೆಲ್ಲ ವೆಟ್ ಮಾಡಿಕೊಂಡು ಅಪ್ಲೈ ಮಾಡಿ. ಬರೀ ನೀರು ಹಾಕ್ಬಿಟ್ಟು ಶೇವ್ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಯಾವ್ದಾದ್ರು ಬಾಡಿ ವಾಶ್ನ ಯೂಸ್ ಮಾಡಿ, ಸೋಪೆಲ್ಲ ಬಳಸಬೇಡಿ, ಬಾಡಿ ವಾಶೇ ಯೂಸ್ ಮಾಡಿ. ಯಾವ್ದಾದ್ರು ಕಡಿಮೆ ಬಜೆಟಲ್ಲೂ ಸಿಗುತ್ತೆ, ತೊಗೊಂಡು ಅದನ್ನೇ ಹಾಕ್ಕೊಳ್ಳಿ. ಅದಾದಮೇಲೆ ನಿಮ್ಮ ಹೇರ್ ಗ್ರೋತ್ ಆಪೋಸಿಟ್ ಡೈರೆಕ್ಷನಲ್ಲಿ ನೀವು ಶೇವ್ ಮಾಡಬೇಕಾಗುತ್ತೆ. ಸಾಕಷ್ಟು ವೆರೈಟಿ ಆಫ್ ರೇಸರ್ಸ್ ಇದೆ, ವುಮೆನ್ಸ್ಗೆ ಅಂತಲೇ ಸಪ್ರೇಟಾಗಿದೆ. ಜೆಂಟ್ಸ್ದೆಲ್ಲ ಮಾಡೋಕ್ಕೆ ಹೋಗ್ಬಿಟ್ಟಿರ, ನಿಮಗೆ ಅಂತ ಸಪ್ರೇಟಾಗಿ ಬರುತ್ತೆ. ನಾನು ಲಿಂಕನ್ನು ಕೊಟ್ಟಿರ್ತೇನೆ, ನೀವು ಚೆಕ್ಔಟ್ ಮಾಡಿ. ಅದು ಬಿಟ್ಟು ಅವ್ರು ಯಾರೋ ಯೂಸ್ ಮಾಡಿದ್ನೆಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ನಿಮಗೆ ಅಂತಲೇ ಸಪ್ರೇಟಾಗಿ ಒಂದು ತೊಗೊಂಡು ಇಟ್ಕೊಳ್ಳಿ. ಒಂದು 400 ರೂಪಾಯಿ ಕೊಟ್ಟರೆ ನಿಮಗೆ ಒಂದು 3 ಬ್ಲೇಡ್ಸ್ ಬರುತ್ತೆ, ಒಂದು ಹ್ಯಾಂಡಿ ಥರ ಇಟ್ಕೊಳ್ಳೋದೊಂದು ಬರುತ್ತೆ. ನೀವು ಆರಾಮ್ಸೆ ಒಂದು 2.5 ತಿಂಗಳು 3 ತಿಂಗಳು ಯೂಸ್ ಮಾಡ್ಬೋದು. ಸೊ ಹಾಗಾಗಿ ಸಪ್ರೇಟಾಗಿ ಇಟ್ಕೊಳ್ಳಿ ನಿಮ್ಮ ಬಾಡಿಗೆ ಅಂತ ಹೇಳ್ಬಿಟ್ಟು ಬೇರೆ ಯೂಸ್ ಮಾಡಿದ್ನ ಬಳಸಬೇಡಿ. ಅದಾದಮೇಲೆ ನೀಟಾಗಿ ಶೇವ್ ಮಾಡ್ಕೊಳ್ಳಿ, ತುಂಬ ಹುಷಾರಾಗಿ ಶೇವ್ ಮಾಡಿ, ಎಳಿಬೇಡಿ ಹಾಕ್ಕೊಂಡು ಅಯ್ಯೋ ಜಾಸ್ತಿ ಇದೆ ಅಂತ. ಜಾಸ್ತಿ ಕೂದಿದ್ರೆ ನಿಧಾನಕ್ಕೆ ಮತ್ತೆ ಇನ್ನೊಂದ್ಸಲ ಬಾಡಿ ವಾಶ್ನ ಅಪ್ಲೈ ಮಾಡಿಕೊಂಡು ಸ್ಲೋಲಿ ಮಾಡಿ, ಸೊ ದಟ್ ಎಲ್ಲ ಹೇರು ರಿಮೂವ್ ಆಗುತ್ತೆ. ಆ್ಯಂಡ್ ನನ್ನ ಪ್ರಕಾರ ನನ್ನ ಹೇರ್ ಗ್ರೋತು ವಿತಿನ್ 3-4 ಡೇಸಲ್ಲೆಲ್ಲ ಹೇರ್ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ನನ್ನ ಬಾಡಿ ಟೈಪ್ ಅಥವಾ ನನ್ನ ಸ್ಕಿನ್ ಇರೋದೇ ಹಾಗೆ. ಸೊ ಇವಾಗ ನೋಡ್ಬೋದು ಎಷ್ಟು ವಿಸಿಬಲ್ ಆಗಿ ಕಾಣಿಸ್ತದೆ ಅಂತ ಹೇಳ್ಬಿಟ್ಟು ಚೇಂಜಸ್ಸು. ಸೊ ಹಾಗಾಗಿ ಆ್ಯಂಡ್ ನನಗೆ ಸ್ವಲ್ಪ ಟ್ಯಾನ್ ಆಗಿರೋದು ರಿಫ್ಲೆಕ್ಟ್ ಆಗೋದೇ ಕೈಕಾಲುಗಳಿಂದಾನೇ ಗೊತ್ತಾಗುತ್ತೆ ನನಗೆ ಟ್ಯಾನ್ ಆಗಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಎಸ್, ಹೇಳ್ದಾಗೆ ಪ್ರಾಡಕ್ಟ್ಸ್ ಎಲ್ಲ ಹಾಕಿರ್ತೀನಿ, ನೀವು ಚೆಕ್ಔಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಟು ಅಂಡರ್ ಆರ್ಮ್ ಫಸ್ಟೆಲ್ಲ ನಾನು ತುಂಬ ನಾಚ್ಕೋತಿದ್ದೆ ಬಟ್ಟೆಗಳು ಹಾಕ್ಕೊಳ್ಳೋಕ್ಕೆ. ಅಯ್ಯೋ ನನ್ನ ಅಂಡರ್ ಆರ್ಮ್ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಡೇ ಬೈ ಡೇ ನಂಗೆ ಸ್ವಲ್ಪ ಕಾನ್ಫಿಡೆಂಟ್ ಬರೋಕ್ಕೆ ಶುರುವಾಗಿದ್ದು. ನನಗೂ ಅಂಡರ್ ಆರ್ಮ್ ಕೂಡ ವಿತಿನ್ ವೀಕಲ್ಲಿ ಗ್ರೋತ್ ಆಗಿಬಿಡುತ್ತೆ. ಎಲ್ರಿಗೂ ಏನಪ್ಪ ರೇಸರ್ ಮಾಡ್ಕೊಳ್ಳೋದು ಸೂಟ್ ಆಗಲ್ಲ. ಬಟ್ ನಿಮಗೆ ಸಾಕಷ್ಟು ಮಾರ್ಕೆಟಲ್ಲಿ ಈಗ ಪೌಡರ್ಸ್ ಬಂದಿದೆ, ವ್ಯಾಕ್ಸಿಂಗ್ ಮಾಡಿಸ್ಕೋಬೋದು. ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗಿರುತ್ತೋ, ನೀವು ಯಾವಾಗಲೂ ಯಾವ್ದು ಪ್ರಿಫರ್ ಮಾಡ್ತೀರೋ ಅದನ್ನೇ ಚೂಸ್ ಮಾಡಿ. ನನಗೆ ವ್ಯಾಕ್ಸಿಂಗ್ ಮಾಡಿಸಿದ್ರೆ ಏನಾಗುತ್ತೆ ಅಂದರೆ ಮಾರ್ಕ್ ಆಗುತ್ತೆ ಆ್ಯಕ್ಚುಲಿ. ಸೊ ದಟ್ ಈಸ್ ಒನ್ ಥಿಂಗ್. ಸೊ ಹಾಗಾಗಿ ನಾನು ರೇಸರ್ ಮಾಡೋದೇ ಪ್ರಿಫರ್ ಮಾಡ್ತೀನಿ. ಶೇವ್ ಎಲ್ಲ ಆದಮೇಲೆ ನನ್ನ ಅಂಡರ್ ಆರ್ಮ್ ಈ ಥರ ಕಾಣಿಸ್ತದೆ. ಆ್ಯಂಡ್ ಯಾರಿಗೂ ಅಂಡರ್ ಆರ್ಮ್ಸು ತುಂಬ ಪರ್ಫೆಕ್ಟಾಗಿರೋಲ್ಲ, ಆಯಿತಾ. ಸೊ ಡೋಂಟ್ ವರಿ, ಶೇವ್ ಮಾಡ್ಕೊಳ್ಳೋದೆಲ್ಲ ಮಾಡ್ಕೋಬೇಡಿ. ಇಟ್ಸ್ ವೆರಿ ಕಾಮನ್. ನೀವು ನಂಬ್ತಿರೋ ಇಲ್ಲ, ದೊಡ್ಡ ಕಾಂಟೆಂಟ್ ಕ್ರಿಯೇಟರ್ಸ್ ಕೂಡ
ತುಂಬ ಓಪನ್ ಅಪ್ ಆಗಿ ಶೇರ್ ಮಾಡ್ಕೊಂಡಿದ್ದಾರೆ. ಈವನ್ ಕ್ಯಾಮ್ರಾ ಮುಂದೆ ತೋರಿಸಿದರೆ ಕೂಡ ಅಷ್ಟು ದೊಡ್ಡ ಸೆಲೆಬ್ರಿಟೀಸ್ ಆಗಿರ್ಬೋದು, ಯಾರಾದರೂ ಆಗಿರ್ಬೋದು, ಯಾರಿಗೂ ಪರ್ಫೆಕ್ಟ್ ಬಾಡಿ ಇಲ್ಲ. ಸೊ ಡೋಂಟ್ ವರಿ, ಭಯ ಪಡ್ಕೋಬೇಡಿ. ಯಾರೇನು ಅನ್ಕೋತ ನಾನು ಸ್ಲೀವ್ಲೆಸ್ ಬಟ್ಟೆ ಹಾಕೊಂಡೆ ಅಂತ ಹೇಳ್ಬಿಟ್ಟು ಜಸ್ಟ್ ಗೋ ಫಾರ್ ಇಟ್. ಓಕೆನಾ? ಸೊ ಅವಾಗಲೇ ಸ್ಕಿನ್ ಅದಾಕಿದ್ನಲ್ಲ, ಸ್ಕ್ರಬ್ ಎಲ್ಲ ರಿಮೂವ್ ಮಾಡಿದೆ ಆ್ಯಂಡ್ ಹಿಂಗೆ ಕಾಣಿಸ್ತಿದೆ. ಸೊ ಇದು ಇವಾಗ ಸದ್ಯಕ್ಕೆ ಬಾಡಿ ಮಾಸ್ಕ್ನ ಅಪ್ಲೈ ಮಾಡೋಣ. ಫಸ್ಟು ಉಪ್ತಾನ್ ಪೌಡರ್ನ ತಗೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಹಸಿ ಹಾಲು ಹಾಕೊಳ್ಳಿ, ಅಥವಾ ಮೊಸರು ಹಾಕೋಬಹುದು, ಅಥವಾ ರೋಸ್ ವಾಟರ್ ಯಾವ್ದು ಬೇಕಿರೋ ಹಾಕೋಬಹುದು. ನನ್ನ ಹತ್ರ ಸದ್ಯಕ್ಕೆ ಇವಾಗ ಬೆಳಿಗ್ಗೆ ಹಾಲು ತರಿಸಿದ್ದೆ ಕಾಫಿಗೆ ಅಂತ ಹೇಳ್ಬಿಟ್ಟು, ಸೊ ಅದೇ ಇತ್ತು. ಬಾಯ್ಲ್ ಮಾಡಬೇಡಿ, ನಾನು ಬಾಯ್ಲ್ ಮಾಡಿಬಿಟ್ಟಿದ್ದೆ, ಬಟ್ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಾಕೊಂಡಿದ್ದೀನಿ. ಇದು ಓನ್ಲಿ ಫಾರ್ ಬಾಡಿಗೆ, ಬಾಡಿ ಮಾಸ್ಕ್ ಅಂತ ತರಿಸಿರೋದು. ಟ್ಯಾಗ್ ಮಾಡಿರ್ತೀನಿ ಎಲ್ಲ ಪ್ರಾಡಕ್ಟ್ಸ್, ನೀವು ಚೆಕ್ ಮಾಡ್ಬೋದು. ಸದ್ಯಕ್ಕೆ ಇದನ್ನ ಅಪ್ಲೈ ಮಾಡ್ಕೊಳ್ಳೋಣ. ನೀವು ಎಂಟೈರ್ ಬಾಡಿಗೆ ಎಲ್ಲದಕ್ಕೂ ಅಪ್ಲೈ ಮಾಡ್ಬೋದು. ಸ್ಕ್ರಬ್ ಮಾಡೋದು ತುಂಬಾ ಚೆನ್ನಾಗಿದೆ ಇದು. ಸ್ಕ್ರಬ್ಬಿಂಗ್ ಆಗುತ್ತೆ, ಮಾಸ್ಕು ಆಗುತ್ತೆ, ಟ್ಯಾನ್ ಕೂಡ ರಿಮೂವ್ ಮಾಡುತ್ತೆ. ಸೊ ಜಸ್ಟ್ ಬೈ ಮಾಡಿ. ದಿಸ್ ಇಸ್ ರಿಯಲಿ ಗುಡ್ ಪ್ರಾಡಕ್ಟ್. ಸ್ಮೆಲ್ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಗೊತ್ತಿಲ್ಲ ಎಕ್ಸಾಕ್ಟ್ಲಿ, ನಾವೇನು ನೋಡಿರಲ್ವಲ್ಲ, ಉಪ್ತಾನೆಲ್ಲ ಮನೆಗೆ ತಂದು ಯಾವಾಗೂ ಬಳಸಿರಲ್ಲ. ಬಟ್ ಅಪ್ಪ ಅಮ್ಮ ಅಥವಾ ಚಿಕ್ಕ ವಯಸ್ಸಿನ ಬಳಸಿದ್ದು ನೋಡಿರ್ತೀವಿ. ಬಟ್ ಇದೊಂಥರ ಪ್ಯೂರ್ ಉಪ್ತಾನ್ ಪೌಡರ್ ಅಂತ ಅನ್ಸುತ್ತೆ ನನಗೆ ಯಾವಾಗ್ಲೂ. ಸೊ ಸೊ ಈ ಥರ ನೀಟಾಗಿ ಅಪ್ಲೈ ಮಾಡ್ಕೊತೀನಿ. ಎಲ್ಲ ಫುಲ್ ಹ್ಯಾಂಡ್ಸ್ಗೆ, ಲೆಗ್ಸ್ಗೆ, ನಿಮ್ಮ ಸೊಂಟ, ಕೈ ಕಾಲ್ಗೆ ಎಲ್ಲದಕ್ಕೂ ಹಾಕೊಳ್ಳಿ. ಇವನ್ ಅಂಡರ್ ಆರ್ಮ್ಗೂ ಸಹ ಹಾಕೊಳ್ಳಿ. ಸೊ ಇದನ್ನ ಹಾಕಿ ನಾನು ಒಂದು 1/2 hour 20 minutes ಹಾಗೆ ಬಿಟ್ಬಿಡ್ತೀನಿ. ಸೊ ಇಟ್ಸ್ ಡನ್. ಸ್ವಲ್ಪ ಫುಲ್ ಡ್ರೈ ಆಗುತ್ತಲ್ವಾ. ಸೊ ಡ್ರೈ ಆದಮೇಲೆ ಬಾಡಿ ವಾಶ್ ಕಂಪ್ಲೀಟಾಗಿ ಮಾಡ್ಕೊತೀನಿ. ಆಲ್ರೆಡಿ ಬಿಸಿನೀರು ರೆಡಿ ಆಗ್ತದೆ. ಸೊ ಇಟ್ಸ್ ಡನ್. ಸೊ ಹಿಂಗೆ ಕಾಣಿಸ್ತಿದೆ ನನ್ನ ಕೈಗಳೆಲ್ಲ. ಲಿಪ್ ಬಾಮ್ನ ಹಾಕೊಂಡಿದ್ದೀನಿ. ನಾನು ರೀಸೆಂಟಾಗಿ ನನ್ನ ಫ್ರೆಂಡ್ ಜೊತೆ ಆಚೆ ಹೋಗಿದ್ನಲ್ಲ, ನಾನು ಲಿಪ್ ಬಾಮ್ ತೊಗೊಂಡೋಗೋದು ಮರ್ತೋಗಿದ್ದೀನಿ. ಆಯ್ತಾ, ನಂಗೆ ಲಿಪ್ ಬಾಮ್ ಇರಲೇಬೇಕು. ಅವಳು ಲಿಪ್ ಬಾಮ್ ಹಾಕೊಂಡೆ, ಆಲ್ಮೋಸ್ಟ್ ನಾನು ಏನೇನೋ ತಿಂದ್ವಿ ಆಯ್ತಾ ಇನ್ ಬಿಟ್ವೀನ್ ಗ್ಯಾಪಲ್ಲಿ. ಅಂದ್ರೆ ಅಷ್ಟೊಂದು ಹೋಗ್ಲೇ ಇಲ್ಲ ಆಯ್ತಾ. ಎಷ್ಟೊಂದು ಮಾಯ್ಶ್ಚರೈಸ್ ಮಾಡ್ತಂದ್ರೆ ನನ್ನ ಲಿಪ್ಸ್ನ. ನಂಗಂತೂ ಕೇಳಿದೆ ಅವಳು, ಯಾವ್ದು ಇಷ್ಟೊಂದು ಚೆನ್ನಾಗಿದೆಯಲ್ಲ ಅಂತ. ದೆನ್ ಶೀ ಸಜೆಸ್ಟೆಡ್ ಮಿ ದಿಸ್ ಡಾಟ್ ಅಂಡ್ ಕೀ ಅವರ ಲಿಪ್ ಬಾಮ್, ವಿಟಮಿನ್ C + E, SPF 30 ಇದೆ, ಅಂಡ್ ಗ್ಲಿಟರ್ ಬಾಂಬ್ ಅಂತ ಹೇಳ್ಬಿಟ್ಟು ತುಂಬಾನೇ ಚೆನ್ನಾಗಿದೆ. ನಂಗೆ ತುಂಬಾ ಇಷ್ಟ ಆಯ್ತು ಆಕ್ಚುಲಿ. ಓಲ್ಡ್ ಆ ಮಾಯ್ಶ್ಚರೈಸ್ ಕೊಡೋದೆಲ್ಲ ನೋಡಿ ಐ ಲೈಕ್ ಇಟ್ ಸೋ ಮಚ್. ಹಂಗನ್ಬಿಟ್ಟು ತಗೊಂಬಂದೆ. ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಒಂದು ಇವತ್ತು ಬಂದು ಬೆಳಗ್ಗೆನೆ ಆರ್ಡರ್ ಮಾಡ್ಕೊಂಡೆ. ಬಿಕಾಸ್ ನಂದು ಆಲ್ಮೋಸ್ಟ್ ಯಾವುದೊಂದು ಖಾಲಿ ಆಗಿತ್ತು ಅಂತ ಹೇಳ್ಬಿಟ್ಟು. ದಿಸ್ ಇಸ್ ರಿಯಲಿ ನೈಸ್ ಗೈಸ್. ನೆಕ್ಸ್ಟ್ ಅಂಡರ್ ಆರ್ಮ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದಾಯ್ತು, ಹೇರ್ ಎಲ್ಲ ರಿಮೂವ್ ಮಾಡಿದಾಯ್ತು. ಐ ಆಮ್ ಅಪ್ಲೈಯಿಂಗ್ ದಿಸ್ ಬಾಡಿ ವೈಸ್ ಅವ್ರದ್ದು. ಸ್ವಲ್ಪ ಡ್ರೈ ಆಗ್ಬೇಕದು. ಚಂಚನ ತುಂಬಾ ದಿನ ಆಗಿದೆ ನನ್ನ ಏನಪ್ಪ ನೈಲ್ಸ್ ಎಲ್ಲ ಕಟ್ ಮಾಡಿ ಒಂದು ಶೇಪ್ ತಗೊಂಬರೋಣ. ತುಂಬಾ ಉದ್ದ ಬೆಳೆದ್ಬಿಟ್ಟಿದೆ. ಅಂಡ್ ಅಡುಗೆ ಮಾಡ್ತಿರ್ತೀವಿ, ಅದೆಲ್ಲ ಹಂಗೆ ಮಾರ್ಕ್ ಎಲ್ಲ ಅಂಟ್ಕೋತಿರುತ್ತೆ ಎಷ್ಟೋ ಸಲ. ಇವನ್ ಕಾಲಲ್ಲೂ ಅಷ್ಟೇ ತುಂಬಾ ಬೆಳೆದ್ಬಿಟ್ಟಿದೆ ನಂದು. ಕಾಲಲ್ಲಿ ಕೂಡ ಉಗುರು ತುಂಬಾ ಬೆಳೆದಿದೆ. ತುಂಬಾ ದಿನ ಆಗಿದೆ ಆಕ್ಚುಲಿ. ಅದಕ್ಕೋಸ್ಕರ ನನ್ನ ಕಾಲು ನೋಡ್ಬೋದು ನೀವು, ಎಷ್ಟೊಂದು ಟ್ಯಾನ್ ಆಗಿದೆ. ಜೊತೆಗೆ ಹೇಗೆಲ್ಲ ಇದು ನೇಲ್ಸ್ ಬೆಳೆದಿದೆ ಅಂತ ಹೇಳ್ಬಿಟ್ಟು. ಸೊ ಲಿಟ್ರಲ್ ಇಷ್ಟು ಟ್ಯಾನ್ ಆಗಿದೆ ನಂದು. ಆ್ಯಂಡ್ ನಂಗೆ ತುಂಬ ಬೇಗ ಟ್ಯಾನ್ ಆಗಿಬಿಡುತ್ತೆ, ಸ್ಪೆಷಲಿ ಕಾಲುಗಳಂತೂ. ಈ ಕಲರ್ ನೇಲ್ ಪಾಲಿಷ್ನ ಅಪ್ಲೈ ಮಾಡ್ಕೊತೀನಿ. ಸೊ ನೋಡೋಣ ಇರಿ ಹೆಂಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಒಂದು ರೇಂಜ್ಗೆ ಹಾಕೊಂಡಿದ್ದೀನಿ. ನಾನು ತುಂಬ ಡಲ್ ಇದ್ದೀನಿ ಆಯ್ತಾ ಇದರ ನೇಲ್ ಪಾಲಿಶ್ ಎಲ್ಲ ಹಾಕೋದ್ರಲ್ಲಿ. ಸೊ ಕೈಗೆ ಈ ಕಲರ್ ಹಾಕೊಂಡಿದ್ದೀನಿ. ಇದು ನಿಮ್ಗೆ ಯಾವ ಕಲರಲ್ಲಿ ಕಾಣಿಸ್ತದೆಯೋ ಗೊತ್ತಿಲ್ಲ. ಇದು ಬಂದು ಸಿಮೆಂಟ್ ಕಲರ್ ಆ್ಯಕ್ಚುಲಿ. ಸೊ ಎಸ್, 1.5 ತಿಂಗಳಾದ್ಮೇಲೆ ನನ್ನ ಕೈಗೆ ನೇಲ್ ಪಾಲಿಶ್ ಹಾಕ್ತಾ ಇದ್ದೀನಿ ಲಿಟ್ರಲಿ. ಎಸ್.
ಸೊ ಈ ಥರ ಎಲ್ಲ ರೆಡಿ ಆದಾಗ ನಂಗೆ ಸ್ವಲ್ಪ ಏನೋ ಬಾಡಿ ಪರ್ಫ್ಯೂಮ್ ಹಾಕೋಬೇಕು ಅನ್ಸುತ್ತೆ ಟು ಸ್ಮೆಲ್ ಗುಡ್. ಸೊ ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೆಟ್, ಕರೆಂಟ್ ಫೇವ್ರೆಟ್. ಸ್ಮೆಲ್ ಇಸ್ ಅಮೇಝಿಂಗ್ ಗೈಸ್, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನೈಟ್ ಸಿರಮ್ ಅಲ್ಲ, ಬ್ರೈಟನಿಂಗ್ ಸಿರಮು. ನಾನು ಇದು ಖಾಲಿ ಆಗಿದೆ ಅಂದ್ಕೊಂಡಿದ್ದೆ, ಬಟ್ ಇನ್ನೂ ಇದೆ, ಸ್ವಲ್ಪ ಇದೆ ಲಾಸ್ಟಲ್ಲಿ, ನಂದು ಎಷ್ಟಿದೆ. ಇದನ್ನು ಎಂಟೈರ್ ಫೇಸ್ಗೆ ಅಪ್ಲೈ ಮಾಡ್ಕೊತೀನಿ, ಬಿಕಾಸ್ ಅದು ಅಪ್ಲಿಕೇಟ್ರಲ್ಲಿ ಬರಲ್ಲ ಇವಾಗ, ಆಲ್ಮೋಸ್ಟ್ ಖಾಲಿ ಆಗಿದೆಯಲ್ಲ. ಸೊ ಹಾಗಾಗಿ ಇದನ್ನ ನೀವು ಮಾರ್ನಿಂಗ್ ಕೂಡ ಅಪ್ಲೈ ಮಾಡ್ಬೋದು, ನೈಟ್ ಕೂಡ ಅಪ್ಲೈ ಮಾಡ್ಕೋಬಹುದು. ಬಾಡಿ ಲೋಷನ್ ಡಾಟನ್ಕಿದು. ಆಲ್ರೆಡಿ ಡ್ರೈ ಫೀಲ್ ಆಗ್ತಿದೆ, ಬಿಕಾಸ್ ಶೇವ್ ಮಾಡಿದ್ವಿ, ಮಾಸ್ಕ್ ಹಾಕಿದ್ವಿ. ಸೊ ಹಾಗಾಗಿ ಇದು ಕೂಡ ತುಂಬ ತುಂಬ ಇಂಪಾರ್ಟೆಂಟ್. ಕೈಗೆ ಮತ್ತೆ ಕಾಲಿಗೆ ಎರಡಕ್ಕೂ ಅಪ್ಲೈ ಮಾಡ್ಕೊತೀನಿ. ಇವಾಗ ಒಂಥರ ಸಮಾಧಾನ ಆಗ್ತದೆ. ಐ ಆಮ್ ಫೀಲಿಂಗ್ ಗುಡ್. Next comes to hair care. That is Pilgrim's hair serum. Only on scalp. Ends ಗೆಲ್ಲ ಅಪ್ಲೈ ಮಾಡಬೇಡಿ. ಆ್ಯಕ್ಚುಲಿ ಅರುಣಾಚಲೇಶ್ವರ ಟೆಂಪಲ್ಗೆ ಹೋಗಿದ್ವಲ್ಲ, ಅಲ್ಲಿ ನನಗೆ ಗೊತ್ತಿಲ್ಲ ಆಯ್ತಾ, ವೆಜ್ ಶೇರ್ವಾ ಮಾಡ್ತಾರಂತೆ. ನಾನು ಯೂಶಲಿ ನಾನ್ ವೆಜ್ ತಿಂದಿದ್ದೀವಿ ಆ್ಯಂಡ್ ನಾನ್ ವೆಜ್ ಶೇರ್ವಾ ಇರುತ್ತೆ ಅಂತ ನನಗೆ ಗೊತ್ತು, ಬಟ್ ವೆಜ್ ಶೇರ್ವಾ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ತುಂಬ ತುಂಬ ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ಎಷ್ಟೈತೆ. ನಾನ್ ವೆಜ್ ಈಕ್ವಲ್ ಆಗಿ ಟೇಸ್ಟ್ ಇರುತ್ತೆ ಅದು. ನೋಡ್ಬೇಕು ಯೂಟ್ಯೂಬಲ್ಲಿ ಅದು ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು. ಪಾಸಿಬಲ್ ಇದ್ರೆ ಒಂದ್ಸಲ ಮಾಡ್ಬೇಕು, ಟ್ರೈ ಮಾಡಿ ನೀವು ಹೋದಾಗ. ಮೈ ಹೇರ್ ಇಸ್ ಗ್ರೋಯಿಂಗ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ದಿಸ್ ಈಸ್, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಸಾಜ್ ಮಾಡೋಣ. ನಾನು ಸ್ನಾನ ಮಾಡ್ಬೇಕು ನಾಳೆ ಬೆಳಗ್ಗೆ. ಹೇರ್ ವಾಶ್ ಇದೆ, ಬಟ್ ನಾಳೆ ಬೆಳಗ್ಗೆನೆ ಎದ್ದು ಹೇರ್ನ ಅಪ್ಲೈ ಮಾಡ್ತೀನಿ. ಇವಾಗ ಅಪ್ಲೈ ಮಾಡಲ್ಲ, ಇವಾಗ ಇಷ್ಟೇ ಜುಟ್ಟೆತ್ ಮೇಲೆ ಕಟ್ಟಿಬಿಟ್ರೆ ಲೈಕ್ ಡನ್. That's it. ನಿಮ್ಮ ಸ್ಕಿನ್ ಅನ್ನ ಅಪ್ರಿಶಿಯೇಟ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಎವ್ರಿ ಸಿಂಗಲ್ ಡೇ ಸೇ ಥ್ಯಾಂಕ್ ಯು ಟು ಯುವರ್ ಸ್ಕಿನ್ ಆ್ಯಂಡ್ ಯುವರ್ ಬಾಡಿ. ಸೊ ನಮ್ಮ ಬಾಡಿ, ನಮ್ಮ ಸ್ಕಿನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಇಟ್ಸ್ ಆರ್ ರೆಸ್ಪಾನ್ಸಿಬಿಲಿಟಿ. ಸೊ ಹಾಗಾಗಿ ಎವ್ರಿ ಸಿಂಗಲ್ ಡೇ ಯಾರು ನಿಮ್ಮ ಸ್ಕಿನ್ನನ್ನು ಅಪ್ರಿಶಿಯೇಟ್ ಮಾಡ್ತಾರೋ ಇಲ್ಲೋ, ಸ್ಟಾರ್ಟ್ ಅಪ್ರಿಶಿಯೇಟಿಂಗ್ ಯು ಹ್ಯಾವ್ ಅ ವೆರಿ ಬ್ಯೂಟಿಫುಲ್ ಸ್ಕಿನ್ ಅಂತ ಹೇಳಿ, ಆ್ಯಂಡ್ ಬ್ಯೂಟಿಫುಲ್ ಬಾಡಿ ಅಂತ ಕೂಡ ಹೇಳ್ಕೊಂಡು. ಎಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ ಶೇರ್ ಮಾಡಿರೋ ಕೆಲವೊಂದು ಟಿಪ್ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋಪ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಎಲ್ಲ ಪ್ರಾಡಕ್ಟ್ಸ್ನು ಟ್ಯಾಗ್ ಮಾಡಿರ್ತೀನಿ, ಚೆಕ್ಔಟ್ ಮಾಡಿ. ಆ್ಯಂಡ್ ನಿಮ್ಮ ಹ್ಯೂಜ್ ಸಪೋರ್ಟ್ಗೆ ಮತ್ತೆ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಓಕೆ ಬಾಯ್.